ಚಂದ್ರಶೇಖರ ಗಂಗಾಧರ. ಬಹು ಪ್ರಸಿದ್ಧಿ ಪಡೆದ ಪುರಾತನಪುರ ಹೇರೂರ ಬಿ ಗ್ರಾಮ ಶ್ರೀ ಹುಲಿಕಂಠೀಶ್ವರ ನೆಲೆಸಿದ ಪರಮ ಪವಿತ್ರ ಧಾಮ. ಸಕಲ ಜೀವಾತ್ಮರಿಗೆ ಲೇಸನೆ ಬಯಸಿ ಭುವಿಗೆ ಬಂದ ಮಹಿಮೆ, ಮಂಗಳ ಸ್ವರೂಪಿ ಲೆಕ್ಕವಿಲ್ಲದೆ ಅದೆಷ್ಟೋ ಲೀಲೆಗೈದ ಮಹಾತ್ಮ. ಸಾಠಿ ಯಾರು ಈತನಿಗೆ, ಸಲ್ಲಿಸುತ್ತಿರುವೆನೋ ಕೋಟಿ ಕೋಟಿ ಪ್ರಣಾಮ. ಪ್ರೀತಿ ವಿಶ್ವಾಸದಿಂದ ಬಂದ ಭಕ್ತರಿಗೆ ಅಭಯ ನೀಡುವ ಅಪ್ರತಿಮ, ಶಾಶ್ವತ ಸುಖ ಕೊಡುವಲ್ಲಿ ಮೇಣ ಮೇಣ, ಸಿರಿ ಸಂಪತ್ತು ನೀಡುವುದರಲ್ಲಿ ನಿಸ್ಸೀಮ. ಪಾರಮಾರ್ಥ ಪಥ ತೋರಲವತರಿಸಿದ ಉದ್ಯಾಮರುಳ್ ಉದ್ಧಾಮ, ನಾನೀನೆಂಬ ನಿಮ್ಮ ಗುಣ ತೊರೆಯಿರೆಂದು ಉಸುರಿದನು ಧೀಮ. ನಗೆ ಬೀರುತ ಹಗೆ ಮರೆತು ಭವದೋಳ್ ಬಾಳಿರಂದ ಭೀಮ. ನಮನ ನಮನ ನಮನ. ಚಂದ್ರಶೇಖರ ಗಂಗಾಧರ ಸುಮನೋಹರ, ಪಾಹಿ ಮಾಂ ಕರುಣಾಕರ ಮೃತ್ಯುಂಜಯ ವಿಶ್ವೇಶ್ವರ. ಆಧ್ಯಾತ್ಮದ ಆಸ್ತಿಕ ಮತವನ್ನು ಆಧಿಕ್ಯಗೊಳಿಸಲು, ನಾಸ್ತಿಕವಾದುದನ್ನು ನಿರ್ನಾಮಗೊಳಿಸಲು ಅವನಿಯೋಳ್ ಆವಿರ್ಭವಿಸಿದ ಹೇರೂರ ಬಿ ಗ್ರಾಮದ ಲೀಲಾಮೂರ್ತಿ ಶ್ರೀ ಹುಲಿಕಂಠೀಶ್ವರನ ದಿವ್ಯ ಚರಿತೆಯನ್ನು ನಾನಾ ಕಡೆಯಿಂದ ಪರಿಶೋಧಿಸಿದ ಲೇಖಕ ಶ್ರೀ ನಾಗರಾಜ್ ಕುಂಬಾರ್ರವರ ಪ್ರಯತ್ನ ಮೆಚ್ಚುವಂತಹದ್ದು. ಕಾಡಿದವರಿಗೆ ಕಾಂಚನಾದಿಗಳನ್ನಿತ್ತು, ಬೇಡಿದವರಿಗೆ ಬೇಡಿದ ನಿತ್ತ ಶ್ರೀ ಹುಲಿಕಂಠೀಶ್ವರನ ಭವ್ಯ ದಿವ್ಯ ಪವಾಡಗಳನ್ನು ನವ್ಯ ಸಾಹಿತ್ಯದಿಂದ ಅಳವಡಿಸಿದ ಕವಿಯ ಶ್ರಮವು ಸಾರ್ಥಕವಾಗಿದೆ ಎಂದು ಧಾರಾಳವಾಗಿ ಹೇಳಬಹುದು. ನಮ್ಮೀ ಕಥಾನಾಯಕನಾದ ಶ್ರೀ ಹುಲಿಕಂಠೀಶ್ವರನ ಅವತಾರವಾದದ್ದು 400 ವರ್ಷಗಳಾಚೆ. ದೇವಾನುದೇವತೆಗಳು, ಶರಣು ಶರಣೆಯರು, ಸಂತರು, ಮಹಾತ್ಮರು, ಅವತಾರಿ ಪುರುಷರು ಭವಕ್ಕೆ ಬಂದ ತಾತ್ಪರ್ಯವೇನೆಂದು ಅವಲೋಕನ ಮಾಡಿದಾಗ ಭಗವದ್ಗೀತೆಯಲ್ಲಿ ಪಾರ್ಥನಿಗೆ ಬೋಧಿಸಿದ ಶ್ರೀಕೃಷ್ಣನ ಮಾತೊಂದು ನೆನಪಾಗುವುದು. ಅದೇನೆಂತೆಂದೊಡೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ, ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಪವಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ, ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಎಂದು ಸಾರಿದ ಶ್ಲೋಕಾರ್ಥ. ದುಷ್ಯಾಗ ಶಿಕ್ಷಣ, ಶಿಷ್ಯಾಗ ರಕ್ಷಣ, ಕಶೌಕ್ಷ ತಕ್ಷಣ, ದುಷ್ಟರ ಮರ್ದನ, ಶಿಷ್ಟರ ಪರಿಪಾಲನ, ನಂಬಿದವರಿಗೆ ದರ್ಶನ. ಈ ಕಾರ್ಯ ನಾನು ಯುಗಯುಗಾಂತರಗಳಿಂದಲೂ ಮಾಡುತ್ತಲಿದ್ದೇನೆಂದು ಮಾಧವನು ಮಧ್ಯಮ ಪಾಂಡವನಿಗೆ ಉಸುರಿದ ಈ ಮಾತು ಸರ್ವಲೋಕಕ್ಕೂ ಸರ್ವಧರ್ಮಕ್ಕೂ ಇಟ್ಟು ನಡ್ಕೊಂಡ್ರ ಬಂದ ಪೀಡೆ ಎಲ್ಲ ಬಯಲು ಮಾಡ್ತಾನ, ಬಂದ ಕಂತಕ್ಕೆ ದೂರ ಮಾಡ್ತಾನ. ಸದಾ ಅವನ ನೆನಪಿಟ್ಟು ನೀವು ಅವನ ಮ್ಯಾಲೆ ಹಂಬಲಿಟ್ಟು ನೀವು ದುಡಿದ್ರೆ ಏನು ತೊಂದ್ರೆ ಇಲ್ಲಾರ್ದಂಗೆ ಹೋಗಿ ದಂಡಿಗೆ ಹಚ್ತೀನಿ ಅಂತ ಹುಡುಕಾಡ್ತೀವಿ. ಏನಪ್ಪ ಏನು ಕಾಳಜಿ ಮಾಡಬೇಡ್ರಿ ಅಂತ ಹೇಳಿ.